ಒಟ್ಟಾರೆಯಾಗಿ ಆಗಿರುವಂಥ ಕ್ರೈಮ್ ಸ್ಟೋರೀಸ್ಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ತಂದೆ ಮಗನಿಗೆ ಪೆಟ್ರೋಲ್ ಹಾಕಿ ಸುಟ್ಟಿದ್ದು, ಮಗದೊಂದು ಕಡೆಗೆ ಜ್ಯೋತಿಷಿ ಕಡೆಗೆ ಹೋದರೆ ಲೈಂಗಿಕ ದೌರ್ಜನ್ಯ ತೋರಿಸಿದ್ದು. ಒಂದಾ ಎರಡ ನೋಡಿ. ಪೆಟ್ರೋಲ್ ಸುರಿದು ಮಗನಿಗೆ ಬೆಂಕಿ ಹಚ್ಚಿದ ಅಪ್ಪನ ಬೈಕ್ ತೆಗೆದುಕೊಂಡು ಹೋಗಿದ್ದಕ್ಕೆ ಸಿಟ್ಟಿಗೆದ್ದು ಕೃತ್ಯ. ಹೌದು, ಇಂಥದ್ದೊಂದು ಘಟನೆ ನಡೆದಿರೋದು ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ನ ಪ್ರಗತಿಪುರದಲ್ಲಿ. ಆನಂದ ದೊಡ್ಡಮನಿ ಎಂಬಾತ ತನ್ನ 19 ವರ್ಷದ ಮಗ ಮಲ್ಲಿಕಾರ್ಜುನ ಎಂಬಾತನಿಗೆ ಬೆಂಕಿ ಹಚ್ಚಿದ್ದಾನೆ. ತಂದೆ ಬಳಿ ಇದ್ದ ಬೈಕನ್ನು ಮಗನಿಗೆ ಕೊಡ್ತಿರಲಿಲ್ಲ. ಹೀಗಾಗಿ ಕಳೆದ ಮೇ 1ರಂದು ಅಪ್ಪನಿಗೆ ಕೆಲಸಕ್ಕೆ ರಜೆ ಇದ್ದ ಕಾರಣಕ್ಕೆ ಬೈಕ್ ಮನೆಯಲ್ಲೇ ನಿಂತಿತ್ತು. ಮಗ ಮಲ್ಲಿಕಾರ್ಜುನ ಅಪ್ಪನಿಗೆ ಹೇಳದೆ ಕೇಳದೆ ಬೈಕ್ ತಗೊಂಡು ಹೊರಗಡೆ ಹೋಗಿದ್ದ. ಸಂಜೆ ಮಗ ಮನೆಗೆ ಬಂದಾಗ ಗಲಾಟೆ ಶುರು ಮಾಡಿದ್ದ ತಂದೆ ಪೆಟ್ರೋಲ್ ತಗೊಂಡು ಮಗನ ಮೇಲೆ ಚೆಲ್ಲಿ ಬೆಂಕಿ ಹಾಕ್ತೀನಿ ಅಂತ ಹೆದರಿಸ್ತಾ ಇದ್ದ. ಇವರ ದುರಾದೃಷ್ಟಕ್ಕೆ ಅಲ್ಲೇ ನೀರು ಕಾಯಿಸೋ ಸೌದೆಗೆ ಪೆಟ್ರೋಲ್ ಬಿದ್ದು ಮಗ ಮಲ್ಲಿಕಾರ್ಜುನ್ಗೆ ಬೆಂಕಿ ಹೊತ್ಕೊಂಡಿದೆ. ಬಾಟಲ್ ಹಿಡಿದು ನಿಂತಿದ್ದ ಅಪ್ಪ ಆನಂದ ದೊಡ್ಡಮನಿಗೂ ಬೆಂಕಿ ತಗುಲಿ ತೀವ್ರ ಸುಟ್ಟ ಗಾಯಗಳಿಂದ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಅಪ್ಪ ಮಕ್ಕಳು ಇಬ್ಬರು ಜಗಳ ಮಾಡ್ಕೊಂಡಿದ್ರು. ಜಗಳ ಮಾಡಿಕೊಂಡು ಅಪ್ಪ ಬಂದು ಮಗನಿಗೆ ಎದುರಿಸ್ಬೇಕು ಅಂದ್ಬಿಟ್ಟು ಪೆಟ್ರೋಲ್ ತಂದು ಮಗನ ಮೇಲೆ ಒಯ್ದಿದ್ದು. ಆ ಪಕ್ಕದಲ್ಲೇ ಒಲೆ ಉರ್ಸೋಕ್ಕೆ ಅಡುಗೆ ಮಾಡೋಕ್ಕೆ ಅಂದ್ಬಿಟ್ಟು ಒಲೆ ಉರ್ಸ್ತಾ ಇದ್ದಿದ್ದು. ಆ ಒಲೆಗೆ ಪೆಟ್ರೋಲ್ ಸ್ವಲ್ಪ ಆರಿದ ತಕ್ಷಣ ಫುಲ್ಲು ಇಬ್ಬರಿಗೂ ಹಿಡ್ಕೊಬಿಡ್ತು. ಇಬ್ಬರಿಗೂ ಹಿಡ್ಕೊಂಡಿದ್ದ ತಕ್ಷಣ ನಾವು ಹೋಗಿ ನೀರು ಇದು ಮಾಡಿ ಬಕೆಟಲ್ಲಿ ಅಲ್ಲೇ ನೀರಿತ್ತು ಎತ್ತಿ ಎರಚಿ ಹುಡುಗನಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡ್ದು. ಅಪ್ಪನಿಗೂ ಆಮೇಲೆ ಅಪ್ಪನೂ ಅಲ್ಲಿಗೆ ಹಾಸ್ಪಿಟ್ಲಿಗೆ. ಗಲಾಟೆ ಅಂದರೆ ಅವ್ರ ಅಪ್ಪ ಸ್ವಲ್ಪ ಎಣ್ಣೆ ಹೊಡೆಯೋ ಪಾಲ್ಟಿ, ಮಗ ಎಲ್ಲ ಹೋಗಿದ್ದ ಅಂದ್ಬಿಟ್ಟು ಆ ಮಗನಿಗೆ ಬೈತಾ ಇದ್ದಿದ್ದು. ಪೂಜೆ ನೆಪದಲ್ಲಿ ಮಹಿಳೆಗೆ ಲೈಂಗಿಕ ದೌರ್ಜನ್ಯ, ಕಳ್ಳ ಜ್ಯೋತಿಷಿಯ ಮುಖವಾಡ ಕಳಚಿದ ಸಂತ್ರಸ್ತೆ. ವ್ಯಾಪಾರ ಅಭಿವೃದ್ಧಿ ಮಾಡೋ ನೆಪದಲ್ಲಿ ಆ ಪೂಜೆ ಈ ಪೂಜೆ ಮಾಡಬೇಕು ಅಂತ ಹೇಳಿ ಮಹಿಳೆಯ ಮೇಲೆ ಅನೇಕ ಬಾರಿ ಲೈಂಗಿಕ ಕಿರುಕುಳ ಕೊಡ್ತಾ ಇದ್ದ ಕಾಮುಕ ಸ್ವಾಮೀಜಿಯ ಮುಖವಾಡ ಕಳಚಿ ಬಿದ್ದಿದೆ. ಮೋಹನ್ ಕುಮಾರ್ ಎಂಬ ಜ್ಯೋತಿಷಿ ಸಂತ್ರಸ್ತೆಗೆ ಪರಿಚಯವಾಗಿದ್ದ. ನಿಮ್ಮ ಕುಟುಂಬಕ್ಕೆ ತುಂಬ ತೊಂದರೆ ಇದೆ, ನಿಮ್ಮ ವ್ಯಾಪಾರ ಕಷ್ಟದಲ್ಲಿದೆ, ನಿಮ್ಮ ಕಷ್ಟಗಳಿಗೆ ಪರಿಹಾರ ಮಾಡಿಕೊಡ್ತೀನಿ, ನಿಮ್ಮ ಸಂಸಾರಕ್ಕೆ ನಾನು ಸಹಾಯ ಮಾಡ್ತೀನಿ, ದೀಕ್ಷೆ ಕೊಡ್ತೀನಿ ಅಂತ ಪುಸಲಾಯಿಸಿ ಲಕ್ಷಾಂತರ ಹಣ ಪೀಕಿದ್ದಾನೆ. ತಾನು ಕರೆದಾಗ ಬರದೇ ಇದ್ದರೆ ನಿನ್ನ ಗಂಡ ಮತ್ತು ಮಕ್ಕಳನ್ನು ವಾಮಾಚಾರ ಮಾಡಿ ಸಾಯಿಸೋದಾಗಿ ಹೆದರಿಸಿ ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾನೆ. ಸದ್ಯ ಸಂತ್ರಸ್ತೆ ಚನ್ನಮ್ಮನಕೆರೆ ಅಚ್ಚುಕಟ್ಟು ಠಾಣೆಗೆ ಕಳ್ಳ ಜ್ಯೋತಿಷಿ ವಿರುದ್ಧ ದೂರು ಕೊಟ್ಟಿದ್ದಾರೆ. ಕಾಮುಕ ಜ್ಯೋತಿಷಿ ಮೋಹನ್ ಕುಮಾರ್ಗಾಗಿ ಪೊಲೀಸರು ಶೋಧ ನಡೆಸಿದ್ದಾರೆ. ಮೋಹನ್ ಕುಮಾರ್ ಜೆ ಅಂತ ಒಬ್ಬರು ಹೀಲರು ಮತ್ತು ಆಸ್ಟ್ರಾಲಜರ್ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊತಾರೆ. ಆಮೇಲೆ ತುಂಬ ಕಷ್ಟ ಆಗ್ತಿದೆ ಹೇಳ್ಕೊಳಕ್ಕೆ, ಇದು ಕಿರ್ಚ್ಬೇಡ ಸುಮ್ಮನೆ ಇರೋ ನೀನು ಅಂತ ಹೆದರಿಸ್ತಾರೆ ನನಗೆ. ಆದರೂ ನಾನು ಅವ್ರನ್ನ ತಳ್ತೀನಿ. ಚೇರೆಲ್ಲ ಸ್ವಲ್ಪ ಆ ಚೇರ್ನೇ ತೊಗೊಂಡು ಅವ್ರ ಮೇಲೆ ಹಾಕಕ್ಕೆ ಹೋಗ್ತೀನಿ, ಆಗೋದಿಲ್ಲ. ಅವ್ರು ನನ್ನ ಕಾಲು ಇಟ್ಕೊಂಡ್ಬಿಡ್ತಾರೆ. ಕಾಲು ಇಟ್ಕೊಂಡು ತಲೆಗೆ ಮತ್ತು ಶೋಲ್ಡರ್ಗೆ ಜೋರಾಗೆ ಪ್ರೆಸ್ ಮಾಡಿಬಿಡ್ತಾರೆ. ಆಮೇಲೆ ನನಗೇನು ಆಗುತ್ತೆ ಅಂತ ಗೊತ್ತಾಗಲ್ಲ. ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಗೊತ್ತಾಗುತ್ತೆ ನನಗೆ, ಹೊಟ್ಟೆ ಎಲ್ಲ ನೋವ್ತಾ ಇರುತ್ತೆ. ಸ್ವಲ್ಪ ಗೊತ್ತಾಗುತ್ತೆ ನನ್ನ ಜೊತೆ ಏನೋ ಕೆಟ್ಟದಾಗಿದೆ, ಇವ್ರು ಕೆಟ್ಟದ್ದು ಮಾಡಿದ್ದಾರೆ ಅಂತ. ಅಷ್ಟರಲ್ಲಿ ಇವ್ರು ಫೋನ್ ಮಾಡಿಬಿಟ್ಟು ನಮ್ಮ ಹಸ್ಬೆಂಡು ನನ್ನ ಮಗುನ ಕರೀತಾರೆ. ಆಯಿತು ದೀಕ್ಷೆ ಆಯಿತು. ನಾನು ಎದ್ದು ಚೇರ್ ಮೇಲೆ ಕುತ್ಕೊಳಕ್ಕೆ ಮತ್ತೆ ಆಗ್ತಿರ್ಲಿಲ್ಲ, ಕೆಳಗಡೆನೇ ಬಿದ್ದಿರ್ತೀನಿ. ನನ್ನನ್ನು ಎಳೆದು ಅವರು ಚೇರ್ ಮೇಲೆ ಕೂರಿಸ್ಬಿಟ್ಟು ಬಾಯಿ ಮುಚ್ಕೊಂಡು ಕುತ್ಕೊಂಡಿರಬೇಕು, ನಿಮ್ಮ ಹಸ್ಬೆಂಡ್ ಮಗು ಬರ್ತಾ ಇದ್ದಾರೆ, ನಮ್ಮ ದೀಕ್ಷೆ ಆಯ್ತಂದರೆ ಹಾಂ ಆಯಿತು ಅಂತ ಹೇಳ್ತೀನಿ. ಇನ್ನು ರಾಮನಗರದಲ್ಲೊಬ್ಬ ನಗ್ನ ಫೋಟೋ ಕಳಿಸಿದ್ರೆ 30 ಲಕ್ಷ ಹಣದ ಆಫರ್ ಕೊಟ್ಟಿದ್ದಾನೆ. ಮನಿ ಡಬ್ಲಿಂಗ್ ಮಾಡುವ ಪೂಜೆಗೆ ಆಯ್ಕೆ ಮಾಡೋದಕ್ಕೆ ಫೋಟೋ ಕಳಿಸುವಂತೆ ಮಹಿಳೆಗೆ ಟಾರ್ಚರ್ ಕೊಟ್ಟಿದ್ದಾನೆ. ಆರೋಪಿ ಕಿರಣ್ ವಿರುದ್ಧ ಸಂತ್ರಸ್ತ ಮಹಿಳೆ ರಾಮನಗರ ಮಹಿಳಾ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಆದರೆ ಈವರೆಗೂ ಆರೋಪಿಯ ಬಂಧನವಾಗಿಲ್ಲ. ಒಟ್ಟಾರೆ ಕ್ಷುಲ್ಲಕ ಕಾರಣದಿಂದಾಗಿ ಕುಟುಂಬದಲ್ಲಿ ಕಲಹಗಳು ಉಂಟಾಗ್ತಾ ಇದ್ದರೆ ಕಾಮುಕ ಮನಸ್ಸಿನ ವ್ಯಕ್ತಿಗಳ ಕೆಟ್ಟ ದೃಷ್ಟಿಗೆ ಸಿಲುಕಿ ಅಮಾಯಕ ಹೆಣ್ಣುಮಕ್ಕಳು ನರಳುವಂತಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.